ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ, ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ, ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ, ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ, ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ?
ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ. ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತಹ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ. ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ ಫೋಟೋಗೆ ಹಾರ ಕೂಡ ಬೀಳುತ್ತೆ. ಆದ್ರೆ ಅದ್ಯಾವುದು ಕೂಡ ಲೆಕ್ಕ ಇಲ್ಲ. ಎಂತ ನಿರ್ಲಕ್ಷ್ಯ ಅಂತಂದ್ರೆ ಪಾಚಿ ಕಟ್ಟಿದೆ, ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ನಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ. ಅಪ್ಪಿತಪ್ಪಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೊನೆಗೆ ಯಾರನ್ನಾದ್ರೂ ಬೈಯೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಇಂಥ ಒಂದಷ್ಟು ವಿಚಾರಗಳು ಆನಂತರದಲ್ಲಿ ಬರುತ್ತೆ. ಆದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಆ ನದಿ ನೀರಿನ ಹರಿವು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈ ಫೋಟೋ ಶೂಟ್ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಜೀವಕ್ಕಿಂತಲೂ ಕೂಡ ಒಂದು ಕೊನೆ ಫೋಟೋ ಬೇಕು ಅನ್ನುವಂತ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಪಾಚಿ ಕಟ್ಟಿರುವಂತಹ ಜಾಗದಲ್ಲಿ ಫೋಟೋ ಶೂಟ್ ಭರ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಭರ್ತಿಯಾಗಿ ಹರಿತಾ ಇರುವಂತಹ ತುಂಗಾ ನದಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಜೀವಕ್ಕಿಂತ ಫೋಟೋನೇ ಹೆಚ್ಚಾಯ್ತಾ? ಅಪ್ಪಿತಪ್ಪಿ ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದೇ ಕೊನೆ ಫೋಟೋ ಆಗುವಂತ ಸಾಧ್ಯತೆ ಇದೆ. ಅದೇ